ಓಯ್ ಯಾಕೆ ಹಂಗೆ ನೋಡ್ತಾ ಇದ್ದೆ? ಏಕೆ ನೋಡ್ಬಾರ್ದೆ? ಮುದ್ದು ಸೊಸೆ ಮುದ್ದು ಸೊಸೆ. ಗೌಡ್ರೆ, ಇದ್ಯಾಕ್ ಗೌಡ್ರೆ ಹಂಗ್ ತಿನ್ನಂಗ್ ನೋಡ್ತಾ ಇದ್ದೀರಾ? ನಾನೇನು ಆಟನ್ ಸಂದ ಕಾಣ್ತಾ ಇದ್ದೀನಿ? ಚಂದ ಕಾಣೋದೆಲ್ಲ ಪಕ್ಕಕ್ಕಿರ್ಲಿ. ಇದೇನಿದು ಹೊಸ ಅವತಾರ? ಇದು ಸುರಭಿದು. ನಮ್ಮ ಒಟ್ಟಿಯಾಗಿಂತ ಬಟ್ಟೆನೆಲ್ಲ ಹಾಕಬಾರ್ದು ಅಂತ ನಿಂಗೆ ಗೊತ್ತಿಲ್ವೇ? ಈ ಬಟ್ಟೆಗೆ ಏನಾಗದೆ ಗೌಡ್ರೆ? ಆಯ್ಕಂಡ್ರೆ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ನಮ್ಮ ಅಟ್ಟಿಯಾಗೆ ಇಂಥ ಬಟ್ಟೆ ಹಾಕೊಳಂಗಿಲ್ಲ ಆಟೆಯ. ಸರಿ ಆಯ್ತು ಇರಿ, ಈಗ್ಲೇ ನಾನ್ ಸುರಭಿಗೆ ಹೋಗಿ ಹೇಳ್ಬಿಟ್ ಬರ್ತೀನಿ. ಏಯ್, ಏಯ್, ನಿಂಗೇನ್ ತಲೆಗಿಲೆ ಕೆಟ್ಟಿದ್ದದೆ? ನಾನು ಯಾರಿಗೆ ಹೇಳ್ತಾ ಇರೋದು? ನಮ್ಮ ಅಟ್ಟಿಯವ್ರಿಗೆ ಮಾತ್ರ. ಬೇರೆಯವ್ರಾದ್ರೆ ಆಯ್ಕೋಬಹುದು, ನಾನ್ ನಿಮ್ ಹೆಂಡ್ರು, ಅದ್ಕೆ ಆಯ್ಕೋಬಾರ್ದೆ? ಆಟೋತಿಂದ ಇನ್ನೇನ್ ಹೇಳ್ತಾ ಇದ್ದೆ ನಾನು? ಈ ಬಟ್ಟೆ ನಾನ್ ಆಯ್ಕೊಂಡ್ರೆ ನಿಮ್ಗಿಷ್ಟ ಆಗಕ್ಕಿಲ್ವೇ? ಇಷ್ಟ ಆಗಕ್ಕಿಲ್ಲ. ಮತ್ತೆ ನೀನು ಸೀರೆ ಉಟ್ಕೊಂಡ್ರೆ ಇಷ್ಟ ಆಗೋದು. ಆಯ್ತು ನಮ್ಮಪ್ಪನ ಅಳಿಮಯ್ಯ, ಇನ್ ಮುಂದಕ್ಕೆ ಸೀರೆ ಬಿಟ್ರೆ ಬೇರೆ ಯಾವ ಡ್ರೆಸ್ನು ಆಯ್ಕೊಳಕಿಲ್ಲ. ನಿಮ್ಮಿಷ್ಟನೇ ನನ್ನ ಇಷ್ಟ. ಅಮ್ಮ ಜಗನ್ಮಾತೆ, ಇನ್ಮ್ಯಾಕಿಂದ ನನ್ ಏನು ಕೇಳಕ್ಕಿಲ್ಲ. ಯಾವ ಬಟ್ಟೆನಾರ ಹಾಕ, ನಂಗೇನು ತೊಂದ್ರೆ ಇಲ್ಲ. ಸದ್ಯಕ್ಕೆ ನಿನ್ ಬೈಕ್ ಬೀಗ ಹಾಕೊಂಡು ತೆಪ್ಪಗೋಗ್ ಮಲ್ಕ. ಓಯ್ ಯಾಕೆ ಹಂಗೆ ನೋಡ್ತಾ ಇದ್ದೆ? ಏಕೆ ನೋಡ್ಬಾರ್ದೆ? ಗೌಡ್ರೆ, ನೀವ್ ಕಣ್ ಮುಚ್ಚಿದ್ರುನುವೆ ನಾವಿಬ್ರು ಮಳೇಲಿ ಡ್ಯಾನ್ಸ್ ಮಾಡಿದ್ವಲ್ಲ, ಅದೇ ಗೆಪ್ತಿಗ್ ಬರ್ತಾ ಇರೋ ತರ ಅದೇ. ಹಂಗಾರೆ ಆ ರಾತ್ರಿ ನಿಮ್ ಮನ್ಸೊಳಗಡೆ ಇರೋ ತರ ಅದೇ. ಯಾಕ್ ಗೌಡ್ರೆ, ನನ್ ಮಾತ್ ಕೇಳ್ತಾ ಇದ್ರೆ ನಿಮ್ ಮನ್ಸಲ್ಲಿ ಏನೇನೋ ಆಸೆ ಬರ್ತಾ ಇದ್ಯಾ? ಏ, ನೀನ್ ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಕ್ಕಿಲ್ಲ. ನಿನ್ ಸವಾಸನೆ ಬೇಡ. ನಾನು ಕ್ವಾಟ್ಲೆ ಪಕ್ಕ ಹೋಗಿ ಮಲ್ಕತೀನಿ. ಗೌಡ್ರೆ ಹುಷಾರು, ಆಮೇಲೆ ಕಲ್ಲಿ ಹೋಗಿ ಮುಂಗಾರು ಮಳೆ ಅಂತ ಕನ್ವರ್ಸಿರ, ಆಮೇಲೆ ಕ್ವಾಟ್ಲೆನೆ ಮಲ್ಕೊಳಕಿಲ್ಲ. ಏಯ್, ನಿಂಗೆ ಇವೆಲ್ಲ ಬೇಕಾ? ಅದಕ್ಕೆ ಪ್ರಸಂಗಿ ಮಲ್ಕ ಮಲ್ಕ ಅಂದೆ.
ಏನಿದು ಕಿತ್ಕಿತವ ದೆವ್ವ ಗಿವ್ವ ಏನಾರು ಇದ್ದದೆ? ನಿಮ್ಗೆ ಅಲ್ಲಿಗೆ ಹೋಗಕ್ ಮನ್ಸಿಲ್ಲ ಅಲ್ವೇ? ಅದಕ್ಕೆ ಹಿಂಗ್ ನಾಟಕ ಮಾಡ್ತಿದ್ದೀರ ತಾನೇ? ಕಿಟ್ಕಿಲಿ ದೆವ್ವ ಅದೇ ಬೇಕಾದ್ರೆ ನೋಡು. ಚಿಚ್ಚಿ ದೂರ ಇರೋ. ಓಹೋ, ಏನ್ ಚೀತು, ಹತ್ರ ಬಂದಿದ್ ನಾನಲ್ಲ ನೀವು. ನಿನ್ನೆ ನಾನು ಹೇಳಿದಕ್ಕೆ ನಾಟಕ ಮಾಡ್ತಾ ಇದೀಯ ನೀನಂತ ಹೇಳಿದ್ರಿ, ಈಗ ಗೊತ್ತಾಯ್ತೆ? ಮರವಾದೆ ಹೋಯ್ತು. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಅದ್ ದೆವ್ವನ್ ಮಾತ್ರ ಬಿಡಕ್ಕಿಲ್ಲ. ಗೌಡ್ರೆ, ಅದು ದೆವ್ವ, ನಿಮ್ ಹೆಂಡ್ರು ವಿದ್ಯಾ ಅಲ್ಲ. ಗೌಡ್ರೆ, ಪರ್ಕೆ ತಗೊಂಡು ಯಾಕೆ ಹೋಗ್ತಾ ಇದ್ದೀರಾ? ನಂಗೆ ಗೊತ್ತದೆ, ಹೊರ್ಕೆ ಅಂದ್ರೆ ದೆವ್ವಕ್ ಸ್ಯಾನೆ ಭಯ, ಅದಕ್ಕೆ ಈಗ ನೋಡು ದೆವ್ವ ಬಿಡಿಸ್ಬಿಡ್ತೀನಿ. ಗೌಡ್ರೆ, ಅದೇ ದೆವ್ವ, ಆ ದೆವ್ವಗ್ ನೀವೇನ್ ಬಿಡ್ಸಿರಾ? ಗೌಡ್ರೆ, ಯಾಕೆ ಹಿಂಗ್ ಬಂದ್ಬಿಟ್ರಿ? ದೆವ್ವದ್ ಕಾಲು ಉಲ್ಟಾ ಇರ್ತದಲ್ಲ, ಅದ್ನ ನೋಡಿ ಭಯ ಆಯ್ತೆ? ಏಯ್ ಕೆಪ್ರಿ, ವಸಿ ಮೆತ್ತಗ್ ಮಾತಾಡು. ಅದು ದೆವ್ವ ಅಲ್ಲ, ಸುರಭಿ ಅವರು. ಓ, ಸುರಭಿನ ಈಟೊತ್ತಲ್ಲಿ ಅವ್ರ್ಯಾಕೆ ಇಲ್ಲಿ ಬಂದಿದ್ದಾರು? ಯಾವ ನನ್ನ ಮಗನ್ ಗೊತ್ತು. ಈ ಕ್ವಾಟ್ಲೆ ಕೋಣೆಗೆ ಬೇರೆ ಹೋಗಂಗಿಲ್ವಲ್ಲಪ್ಪ. ಅದೆಲ್ಲಿಗೂ ಹೋಯ್ತೀನಿ ಅಂತ ಹೇಳಿದ್ರಲ್ಲ ಗೌಡ್ರೆ, ಹೋಗಿ. ಅವಕಾಶ ಸಿಕ್ಕದೆ ಅಂತ ಆಟ ಆಡ್ಸಕ್ ಹೋಗ್ಬೇಡ. ಈಗ ಹೋದ್ರೆ ಅವ್ರಿಗೆ ಅನುಮಾನ ಬರಕಿಲ್ವೇ? ಹಂಗಾರೆ ಸುಮ್ಕೆ ಇಲ್ಲೇ ಮಲ್ಕಳಿ. ಥ್ಯಾಂಕ್ಸ್ ಸುರಭಿ, ಇವತ್ ನಿನ್ನಿಂದಾಗಿ ನನ್ ಗಂಡ ಒಂದ್ ಸ್ವಲ್ಪ ಹೊತ್ತಾದ್ರೂ ನನ್ನ ತಪ್ಕೊಂಡಿದ್ರು. ನನಗೆ ಆಟೆ ಸಾಕು. ಮೋಹನ ಅವರೇ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನ್ ನಿಮ್ಮನ್ನೊಂದ್ ಮಾತು ಕೇಳ್ಬೋದಾ? ಅದೇನು ಅಂತವ ಧಾರಾಳವಾಗಿ ಹೇಳಿ. ಅದೇನಿಲ್ಲ, ವಿದ್ಯಾ ಮತ್ತೆ ಭದ್ರ ಮದ್ವೆ ಆಗಿ ಇಷ್ಟು ದಿನಗಳಾಗಿದೆ. ಆದ್ರೆ ಇನ್ನೂ ಯಾಕೆ ವಿದ್ಯಾ ಕೊರಳಲ್ಲಿ ಅರಿಶಿನ ದಾರ ಕಟ್ಕೊಂಡಿದ್ದಾಳೆ? ಏನವ್ವ ಇದು, ಇವ್ರಿಗೆಲ್ಲ ಸತ್ಯ ಗೊತ್ತಿದ್ರುನುವೆ ಯಾಕೆ ಈ ವಿಷಯ ಮಾತಾಡ್ತವ್ರೆ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ಸುಮ್ಕಿರು, ನೋಡೋಣ. ಇಷ್ಟೊತ್ತಿಗಾಗ್ಲೇ ತಾಳಿ ಸರನ ಹಾಕಿಸ್ಬೇಕಿತ್ತಲ್ವಾ?
ಹೇಳಿ ಮೋಹನ್ ಅವ್ರೆ. ಅದು ತಾಳಿ ಬಿಚ್ಚಿ ನಮ್ ಮನೆ ದೇವ್ರಿಗೆ ಕೊಟ್ಟೆ. ಅದು ಆಯ್ಕಳ ಗಂಟ ಈ ಅರ್ಶನ ಕೊಂಬನ ಕಟ್ಕೊಂಡಿವ್ನಿ. ಅದಕ್ಕೆ ಅಂತ ತಾಳಿ ಬಿಚ್ಕೊಟ್ಟಿದ್ಯಾ? ಯಾಕೆ? ಅದು ನಂಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ತಾಳಿನ ಕೊಡ್ತೀವಿ ಅಂತ ಹರಕೆ ಕಟ್ಕೊಂಡಿದ್ರು, ಅದಕ್ಕೆಯ. ಓ ಹೌದಾ? ಅ, ಸರಿ, ಅದಾದ್ಮೇಲಾದ್ರೂ ಹೊಸ್ದಾಗಿ ತಾಳಿ ಮಾಡಿಸಿ ಹಾಕೋಬೋದಿತ್ತಲ್ವಾ? ನಾನ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮುತ್ತೈದೆ ಹೆಣ್ಣು ತುಂಬಾ ದಿನ ತಾಳಿ ಇಲ್ದೆ ಇರಬಾರ್ದು. ಅದು ಅಲ್ದೆ ಊರ್ ಉತ್ಸವ ಇರೋದ್ರಿಂದ ಏನಪ್ಪ ಇದು, ಮಂತ್ರಿ ಅವ್ರ ಸೊಸೆ ಬರೀ ಅರಿಶಿನದ ದಾರದಲ್ಲಿ ಓಡಾಡ್ತಿದ್ದಾಳೆ ಅಂತ ನೋಡಿದ ಜನ 100 ತರ ತಪ್ಪಾಗಿ ಮಾತಾಡ್ಬಾರ್ದಲ್ವಾ? ಅದಕ್ಕೋಸ್ಕರ ಕೇಳ್ದೆ ಅಷ್ಟೆ. ಶಿವರಾಮ, ಸರಿತಾ ಹೇಳ್ತಿರೋ ಮಾತಲ್ಲೂ ಅರ್ಥ ಇದೆ. ನೀವ್ ಹೇಳ್ತಿರೋದು ದಿಟನೆ. ನಾವುವೇ ತಾಳಿ ಸರವ ತಂದ್ ಮಡಗಿದೀವಿ. ಅದಕ್ಕೂ ಒಂದ್ ಒಳ್ಳೆ ದಿನ ಟೈಮ್ ಅಂತ ಬರ್ಬೇಕಲ್ವೇ, ಅದಕ್ಕೋಸ್ಕರ ಕಾಯ್ತಿದೀವಿ. ಓ, ಹಾಗಾದ್ರೆ ಇವತ್ತು ಒಳ್ಳೆ ದಿನ ಇದೆ ಅಂತ ತಾನೆ ಊರ್ ಉತ್ಸವನ ಇಟ್ಕೊಂಡಿರೋದು? ಅದು ಅಲ್ದೆ ಮನೇಲಿ ಎಲ್ರೂ ಇದೀವಿ. ವಿದ್ಯಾ ಫ್ಯಾಮಿಲಿಯವರು ಬಂದಿದ್ದಾರೆ. ಮನೇಲಿ ಸಡಗರ ಸಂಭ್ರಮ ತುಂಬಿದೆ. ಜೊತೆಗೆ ತಾಳಿನೂ ರೆಡಿ ಇದೆ ಅಂದ್ಮೇಲೆ ತಾಳಿ ಶಾಸ್ತ್ರನೂ ಮಾಡಿ ಮುಗಿಸ್ಬೋದಲ್ವಾ?